ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಚೆನ್ನಾಗಿದ್ದೀವಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ತುಂಬ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೇ, ನಾವು ಊರಿಗೆ ಹೋಗ್ತಾಯಿದ್ದೀವಿ ಇವತ್ತು. ಹಾಗಾಗಿ ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಒಂದೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ನನ್ನ ಸ್ಯಾರಿ ಎಲ್ಲ ಊರಲ್ಲೇ ಇದ್ದಾವೆ. ಇವಾಗ ಡೈಲಿ ವೇರ್ ಡ್ರೆಸ್ಸದೇ ಒಂದು ಎಷ್ಟು ತೊಗೊಂಡ್ರು ಅಲ್ಲಿ ಒಂಥರ ಕಡಿಮೆ ಅನಿಸುತ್ತೆ. ಒಂದೊಂದು ಸತಿ ಅಂತ ತೊಗೊಂಡು ಹೋಗಿರ್ತೀವಿ, ಯಾವುದೋ ಹಾಕ್ಕೊಂಡಿರಲ್ಲ, ಹಿಂಗೆ ಆಗಿರುತ್ತೆ. ಯಾವುದೋ ಇದ್ದಿದ್ರಲ್ಲಿ ಒಂದು ಮುಗಿಸ್ಕೊಂಡು ಬಂದಿರ್ತೀವಿ. ಬಟ್ ಆದ್ರೆ ತೊಗೊಂಡು ಹೋಗಲೇಬೇಕು, ಅಲ್ಲಿ ಕಡಿಮೆ ಆಗಬಾರ್ದು ಅಂತ. ಸಾರಿ ಇರುತ್ತೆ, ಡ್ರೆಸ್ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಅಲ್ಲಿ ಸಾರಿ ಏನು ಜಾಸ್ತಿ ಯೂಸ್ ಆಗೋಲ್ಲ, ಡ್ರೆಸ್ಸೇ ಬೇಕು. ಹಾಗಾಗಿ ಇಲ್ಲೆಲ್ಲ ಡ್ರೆಸ್ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ನಾನು ಇದನ್ನು. ಇದು ಒಂದೇ ಸಾರಿ ತೊಗೊಂಡಿದ್ದೀನಿ, ಸಿಂಪಲ್ ಸಾರಿ ಇದೆ ಇದು. ನೋಡ್ಬೋದು, ಈ ಥರ ಇದೆ ಈ ಸಾರಿ. ಸಿಂಪಲ್ ಈ ಸಾರಿ ಒಂದು ಇಟ್ಕೊಂಡಿದ್ದೀನಿ. ಊರಲ್ಲೇ ಆಲ್ಮೋಸ್ಟ್ ಇದಾವೆ ಅಲ್ಲೇ ಸಾರಿ, ಅವೇ ಸಾರಿ ಯೂಸ್ ಆಗುತ್ತೆ. ಇಲ್ಲಿಂದ ಏನು ತೊಗೊಂಡು ಹೋಗ್ತಾಯಿಲ್ಲ, ಡ್ರೆಸ್ಸೇ ಮುಖ್ಯ. ಡ್ರೆಸ್ ತೊಗೊಂಡು ಹೋಗ್ತಾಯಿದ್ದೀನಿ, ಪ್ಯಾಕ್ ಮಾಡ್ತಾಯಿದ್ದೀನಿ. ಇವಾಗ ಇವೆಲ್ಲ ಇಟ್ಕೋಬೇಕು. ಇವಾಗ ನಾನು ಇಟ್ಕೊಂಡ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಮೊನ್ನೆ ಫಸ್ಟ್ ಕ್ರೈಗೆ ಹೋಗಿದ್ವಲ್ಲ ಫ್ರೆಂಡ್ಸ್, 2 ಶರ್ಟ್ ತಂದ್ವಿ, ನಮ್ಮ ಶೌರ್ಯಾಗೆ ಮತ್ತು ನಮ್ಮ ವಿಹಾನ್ಗೆ. ಮತ್ತು ಇನ್ನೆರಡು ಸೇಮ್ ಇರೋವೆ ಟಿ ಶರ್ಟ್ ತಂದಿದ್ದೀವಿ. ಪ್ಯಾಂಟ್ ಇತ್ತು ಆಲ್ಮೋಸ್ಟ್, ಅವನಿಗೆ ಇದ್ದಾವೆ ಇವನಿಗೆ ಇದ್ದಾವೆ. ಪ್ಯಾಂಟ್ ಏನು ತೊಗೊಂಡಿಲ್ಲ. 2 ಶರ್ಟ್ 2 ಟಿ ಶರ್ಟ್ ತೊಗೊಂಡಿದ್ದೀವಿ ಅಷ್ಟೇ. ಶೌರ್ಯಾಗೆ ಇದೊಂದು ಡೈಲಿ ವೇರ್ ಪ್ಯಾಂಟ್ ತೊಗೊಂಡಿರೋದು. ಇಷ್ಟೇ ತಂದಿರೋದು ಫಸ್ಟ್ ಕ್ರೈಯಲ್ಲಿ, ಮತ್ತೇನೂ ತಂದಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಈ ಬ್ಯಾಗಲ್ಲಿ ನಂದು ನಮ್ಮ ಶೌರ್ಯನೇ ಜಾಸ್ತಿ ಇದೆ, ನಮ್ಮ ಮನೆಯವ್ರದ್ದು ಮಾತ್ರ ಕಡಿಮೆ ಇದೆ. ಯಾಕಂದರೆ ಶೌರ್ಯಾಗೂ ಜಾಸ್ತಿ ಬಟ್ಟೆ ಬೇಕು, ನನಗೂ ಬಟ್ಟೆ ಜಾಸ್ತಿ ಬೇಕಾಗ್ತವೆ. ಹೆಂಗೋ ನಮ್ಮ ಮನೆಯವರು ಒಂದು ಶರ್ಟ್ಗೆ ಹೇಗೋ ಜಾಯಿಂಟ್ ಬಿಟ್ಕೊಂಡು ಸ್ವಲ್ಪನೇ ತೊಗೊಂಡಿದ್ದಾರೆ. ಅವ್ರೇನು ಜಾಸ್ತಿ ಬಟ್ಟೆ ತೊಗೊಂಡಿಲ್ಲ, ನಾವು ಮಾತ್ರ ತೊಗೊಂಡಿದ್ದೀವಿ. ನಮ್ಮದು ಇನ್ನೂ ಓಕೆ, ನಮ್ಮ ಶೌರ್ಯಾಗೂ ಸ್ವಲ್ಪ ಜಾಸ್ತಿನೇ ಬೇಕು, ಡೈಲಿ ವೇರು ಮತ್ತು ಇದು ಅಂತ. ಹಾಗಾಗಿ ಅವ್ವ ಮಗನ ಬಟ್ಟೆನೇ ಜಾಸ್ತಿ ಇದೆ. ನಮ್ಮ ಮನೆಯವ್ರು ಅದನ್ನೇ ಅಂತ ಇದ್ದರು, ಫುಲ್ ಬ್ಯಾಗೆಲ್ಲ ಅವ್ವ ಮಗನೇ ತುಂಬಿದೆ, ನಂದೇನಿದೆ ಅಂತ. ಇಷ್ಟೇ ಇದೆ. ಶೌರ್ಯನೂ ಮಲ್ಗೋನೆ. ನಮ್ಮ ಮನೆಯವರು ಆಫೀಸ್ ಹೋಗೋರೆ, 4:30 5 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳೋರೆ. ನೈಟ್ ಇರುತ್ತೆ ಬಸ್ಸು. ಅಷ್ಟೊತ್ತಿಗೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟು ಡಿನ್ನರ್ಗೆ ಏನಾದರೂ ಮಾಡ್ಕೋಬೇಕು. ಶೌರ್ಯ ಮಲಗಿದ್ನಂತ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ. ಆಲ್ಮೋಸ್ಟ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಅಷ್ಟೇ ಹಾಕೋದಿದೆ. ಶೌರ್ಯ ಮಲಗಿದ್ದಾನೆ. ಏನೋ ಒಂಥರ ನಮ್ಮ ಊರಿಗೆ ಹೋಗ್ತೀವಿ ಅಂದರೆ ಫುಲ್ ಖುಷಿ. ಊರಿಗೆ ಹೋಗ್ತಾಯಿದ್ದೀವಿ ಇವತ್ತು. ನೋಡೋಣ ಫ್ರೆಂಡ್ಸ್, ಏನೇನು ಮಾಡ್ತೀವಿ ಹೆಂಗೆ ಏನು ಅಂತ ಮತ್ತೆ ಲಾಗ್ ಮಾಡ್ಕೋತೀನಿ. ಇವಾಗ ನಾನು ಟೈಮ್ ಆಲ್ಮೋಸ್ಟ್ ಎಷ್ಟು 3:30 4 ಗಂಟೆ ಆಗ್ತಾ ಬಂತು. ಇನ್ನೇನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 5 ಗಂಟೆ 5:30ಗೆಲ್ಲ ಬಿಡಬೇಕು ನಾವಿಲ್ಲಿ. ಅಡುಗೆ ಸ್ವಲ್ಪ ಮಾಡಿಕೊಂಡು ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮತ್ತು ಅಡುಗೆ ಮಾಡುವಾಗ ಸಿಗ್ತೀನಿ, ಏನು ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ರೈಸ್ ಮಾಡಿದ್ದೀನಿ. ಈ ಕಡೆ ಫ್ರೈಡ್ ರೈಸ್ ಮಾಡೋಕ್ಕೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಇದಕ್ಕಿನ್ನು ಬೀನ್ಸು ಮತ್ತು ಬಟಾಣಿ, ಕೋಬೀಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಏನು ಹಾಕಿಲ್ಲ, ಇಷ್ಟೇ ಹಾಕಿದ್ದೀನಿ. ಕಟ್ ಮಾಡಿಬಿಟ್ಟು ಇನ್ನು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಂಡು ರೈಸ್ ಸ್ವಲ್ಪ ಸಣ್ಣಗಾಗಲಿ, ಆಮೇಲೆ ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ಅಂತ ಬಿಟ್ಟಿದ್ದೀನಿ. ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಸ್ವಲ್ಪ ಮೊಸರನ್ನ ಮಾಡ್ಕೋತೀನಿ, ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೋತೀನಿ. ನೋಡೋಣ, ನಮ್ಮ ಶೌರ್ಯ ಇದನ್ನ ತಿನ್ನಲಿಲ್ಲ ಅಂದರೆ ಮೊಸರನ್ನ ತಿನ್ಸೋಕ್ಕಾಗುತ್ತೆ ಅಂತ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಾಂ ಹೌದನ್ನ? ಎದಕ್ಕೆ ಬಡಿತಾರ ಅವ್ರ? ಯಾಕೆ ಬಡಿತಾರ ನಿಂಗೆ ಅವರು? ಅದಕ್ಕೆ ಸಂಡೆ ಮಂಡೆ ಹೇಳಪ್ಪ. ಹೇಳು. ಯಾರಿಗೆ ಬೇಜಾರಾಗೈತೆ? ನಿನಗೆ ನನಗೇನಾಗಿಲ್ಲಪ್ಪ ಬೇಜಾರು. ನೀನು ಮಾಡತ್ತಿ ಬೇಜಾರಾಗೈತೆ ಅಂತ ಹೇಳತ್ತಿ. ಹಾಂ,
ಏನ್ರದು ದಾಳಂಬಿ ಫ್ರೈಡ್ ರೈಸು ಮೊಸರನ್ನ ದಾಳಂಬಿ ಬಾಕ್ಸ್ ರೆಡಿ ಶೌರ್ಯ ಫ್ರೆಂಡ್ಸ್ ಫೈನಲ್ ರೆಡಿ ಆಗಿದ್ದೀವಿ ಹೋಗ್ತಾ ಇದ್ದೀವಿ ಇವಾಗ ನೋಡ್ಬೋದು ಶೌರ್ಯ ಕೂತ್ಕೊಂಡು ಬ್ಯಾಗ್ ಎಲ್ಲ ರೆಡಿ ಆಗಿದ್ದಾವೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದು ಆಯಿತು ಊರಿಗೆ ಹೋಗ್ಬೇಕಂದ್ರೆ ದೊಡ್ಡ ಟೆನ್ಷನ್ ಇದೊಂದು ಬೇಗ ಬೇಗ ರೆಡಿ ಆಗೋದು ಶೌರ್ಯ ಬಾಯ್ ನಡ್ರಿ ಹೋಗೋಣ ಚಲೋ ಟವೆಲ್ ತೆಗೆದ್ರೆ ಯಾಕ ಶೌರ್ಯ ಜ್ಯೂಸ್ ಕುಡಿಯತಾನೆ ಜ್ಯೂಸ್ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿ ಹೊಂಟೆ ಶೌರ್ಯ ನೀನು ಎಲ್ಲಿಗೆ ಹೊಂಟಿ ಯಾವ ಊರಿಗೆ ಹೊಂಟಿ ಅಜ್ಜಿ ಮನೆಗೆ ಕುಡಿರು ಜ್ಯೂಸ್ ಪಾಪ ನಮ್ಮಕ್ಕಲ್ಲ ಆಲ್ರೆಡಿ ಜ್ಯೂಸ್ ಮತ್ತೆ ಏನು ಬೇಕು ಪೈನ ಇನ್ನು ನೋಡ್ಬಂದ್ರೆ ನಾವು ಕೇಕ್ ಅಂದೈತಿನ ಅಪ್ಪ ಅಲ್ಲೊಳಗೆ ದಪ್ಪ ಸ್ವಲ್ಪ ಅದ್ರೊಳಗೆ ಹಾಕೊಂಡು ಹೋಗ್ತಾರತ್ತ ಹಿಂಗೆ ಮಾತ್ರ ಶೌರ್ಯ ನಾವು ಹೋಗ್ಬಾರ್ಪ ಇಲ್ಲ ನೀ ಎಲ್ಲಿ ಹೊಂಟೆ ಹೇಳ ಅದನ್ನರಿಗೆ ನಾವು ಹೇಳೋದು ಹೊಂಟ ಇಲ್ಲ ಅಮ್ಮಾಜಿ ಬೆಳಿಗ್ಗೆ ಹಿಡಿ ಬರಲಿ ಬಂತು ಲೈಕ್ ಬಸ್ ನೋಡಲ್ಲ ಸೈಡ್ ಬಂತಿಲ್ಲ ನಡಿ ಹೋಗೋಣ ಬಸ್ ಆಲ್ರೆಡಿ ಬಸ್ ಹತ್ತಿದ್ರೆ ಬಸ್ ಹತ್ತಿದ್ರು ಊರಿಗೆ ಹೋಗ್ಬೇಕ ಯಾವ ಊರಿಗೆ ಹೊಂಟ್ರಿಪ್ಪ ಫೈನಲಿ ಬಸ್ ಬಂತು ಹತ್ತಲಕ್ಕೋದು ಹಾಗೆಲ್ಲ ಇದು ಮಾಡಬಾರ್ದು ಶೌರ್ಯ ಶೌರ್ಯ ಕಾಣ್ತಿಲ್ಲ ಶೌರ್ಯ ಗಾಡಿ ಬರ್ತಾರೆ ಈ ಕಡೆ ಬೈ ಕಡೆ ಕೆಳಗಡೆ ಲಗೇಜ್ ಹಾಕೊಳ್ತಾರಲ್ಲ ಲಗೇಜ್ ಖುಷಿ ಫುಲ್ ಹ್ಯಾಪಿ ಎಲ್ಲಿ ಕಾಣ್ತಾರೆ ಅಲ್ಲ ಅಲ್ಲಪ್ಪ ಐತಿ ಈಗ ಹಿಂದ್ಗಡೆ ಐತೆನ ನಿಮ್ಮ ಪಪ್ಪ ಮನೆಗೆ ಹೋಗ್ಯಾರ ನಾವು ಊರಿಗೆ ಹೋಗೋದಂದ್ರೆ ಇಲ್ಲ ನೀವು ಹುಚ್ಚದಿಲ್ಲ ಇಲ್ಲೇ ಬರ್ತಾರೆ ನಮ್ಮ ಡ್ಯಾಡಿಗೆ ಬಾಯ್ಲೆ ಖುಷಿ ಆಗ್ಬಿಡಣ ತಂದೇನ ಕಡಿಕ
ಆ ಕಡೆ ಇಡೋದ ಬ್ಯಾಗ್ ಮೊಸರನ್ನ ಫ್ರೈಡ್ ರೈಸು ನಿನಗೆ ಏನು ಬೇಕು ಬಂಗಾರಿ ಹೋಗು ಬೇರೆ ತಿನ್ನೋದ ಎಲ್ಲಿ ಬಸ್ ಇದೆ ಸ್ಕೂಲಲ್ಲ ಮಗನೇ ಸ್ಕೂಲ್ ಅನ್ಕೊಳ ಊರಿಗೆ ಹೊಂಟಿಲ್ಲ ನಾವು ಅಲ್ಲ ಅವನು ಪಾಪ ಎಲ್ಲಿ ಹೋಗಿದ್ದಿ ಏನು ಅತ್ತೆಗೆ ಹೋಗಿತ್ತನ ಹೊಟ್ಟದ ನೋಡಮ್ಮ ಇಟ್ ಮೈಸ್ ಏನು ನೋಡ್ಲಿ ಬಂಗಾರಿ ಮಾರ್ನಿಂಗ್ ವ್ಯೂ ನೋಡು ಊರ್ ಕಡೆ ಹೆಂಗಿರ್ತೈತಿ ಮಸ್ತ್ ಇರ್ತೈತಿ ಚೂನ್ 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 ಚೇತನ ಕಾಲದ ಸ್ಟೋರಿ ಹೇಳ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಏನ್ರಿ ಬೆಳಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಇಲ್ಲಪ್ಪ ಬೇಜಾರಲ್ಲಿ ಖುಷಿ ಆಗ್ಬಿಟ್ಟು ಸಿಗ್ತದೆ ಕಾಲುಂಗ್ರ ಕೊಂಡಿದ್ದೆ ಫ್ರೆಂಡ್ಸ್ ಬೆಡ್ಡಲ್ಲಿ ಸಂದೆ ಬಿದ್ದಿದ್ದು ನಾನೆಲ್ಲ ಎಲ್ಲೋ ಮಿಸ್ ಆಗಿದೆ ಅನ್ಕೊಂಡೆಲ್ಲ ಮನೆಯವ್ರು ಹುಡ್ಕೊಂಡಿದ್ದು ನಾನು ಎಷ್ಟೊಂದು ಬೇಜಾರಾಗಿತ್ತಂತೆ ನಿಜವಾಗ್ಲೂ ಎಲ್ಲ ಕೆಳಗ ಮಿಸ್ ಆಗಿದೆ ಅನ್ಕೊಂಡಿದ್ದೀನಿ ಅವರು ಇಲ್ಲ ಬಿದ್ದಿಲ್ಲ ಅದಕ್ಕೆ ಸಿಕ್ಕಾಕೊಂಡು ಹೋಗೈತೆ ಅದು ಲೂಸ್ ಇತ್ತದು ಹೆಂಗಿದ್ರು ಆದ್ರೂ ಭಯನಲ್ಲ ಬೆಳಿ ಹಾಕೋಬಾರ್ದತ್ತಾರ ಎಷ್ಟು ಖುಷಿ ಆಗ್ಬಿಡ್ದು ಗೊತ್ತ ನಂಗೆ ನನಗೆ ಸಮಾಧಾನ ಆಗೋರು ತಲೆಕಾಯಿ ಸಿಗ್ನೆ ಮೊದಲು ಇದು ನಾ ಎಲ್ಲ ಕೈಯಾಗಿ ಹುಡುಗಾಡಿನಿ ಸಿಗ್ಲಿಲ್ಲ ನೀ ಬೆಡ್ ಸರ್ಸಿದ್ದೆಲ್ಲ ಅವ ಸಿಗ್ತದೆ ನೋಡಿ ಫ್ರೆಂಡ್ಸ್ ಆ ಬೆಡ್ ಏನಾದ್ರು ತೆಗೆದಿರ್ಲಿಕ್ಕಂದ್ರೆ ಇವತ್ತು ಕಾಲಂದ್ರೆ ಮಿಸ್ ಮಾಡ್ಕೊಂಡು ಹೋಗ್ತಿದ್ವಿ ಏನಿಲ್ಲ ಮಡಿಗೆ ಹೋಗಿ ಗೊಜ್ಜ ಕೊಡ್ತಿದ್ದೇನೆ ಕಾಲೋಗ್ರ ಸಲುವಾಗಿ ಡ್ರೈವರ್ ಎಲ್ಲ ಕೇಳಿ ಬಂದಿವಿ ಇಲ್ಲೇ ನೋಡ್ರಿ ಅಂತ ಹೇಳಿದ್ರು ಅವ್ರು ಫೈನಲ್ ನಮ್ಮ ಕಾಲೋಗ್ರ ಸಿಕ್ತು ಫುಲ್ ಹ್ಯಾಪಿ ಎಲ್ಲ ಕಡೆ ಮತ್ತೆ ಎಲ್ಲ ಕಡೆ ಫುಲ್ ಇದು ಬೆಲ್ಲ ಚಹಾ ಅದ ಎಲ್ಲ ಕಡೆ ಫೇಮಸ್ ಈಗ ಫ್ರಾಂಚೈಸ್ ಆಗ್ಬಿಡ್ತಾರಲ್ಲ ಫುಲ್ ಫೇಮಸ್ ಆಗುತ್ತೆ ಇನ್ನ ಎಷ್ಟು ಐತಿ ಇಷ್ಟ 6:30 ಒಳಗೆ ಐತಿ ಇನ್ನ ಮನೆಗೆ ಹೋಗಿಲ್ಲ ಊಟ ಎಲ್ಲ ಸ್ಟಾರ್ಟ್ ಮಾಡಿದ್ರು ಇವಾಗ ವಿದ್ಯಾಗಿರಿ ನಮ್ಮೂರು ಬರ್ತಾರೆ ಮಗ ನಾ ಕಾಲು ಸಿಕ್ಕಿಲ್ಲ ಸೈಲೆಂಟ್ ಆಗಿ ಮಮ್ಮಿ ಬೇಜಾರಾಗ್ಬೇಡ ಬಂಗಷ್ಟು ಖುಷಿ ಅದ್ನೇ ಪಪ್ಪ ಹುಡುಗಿ ಕೊಟ್ರಲ್ಲ ಥ್ಯಾಂಕ್ಸ್ ಹೇಳ ಪಪ್ಪ ಶಾಣ ಆಯ್ತ ಮಗ ಪಪ್ಪ ಏನದ ಕಾಣೋದಲ್ಲಿ ಅಲ್ಲಿ ಕಾಣೋದು ಏನದು ಸೂರ್ಯ ಸನ್ ಚಂದಮಾಮ ನನ್ನ ಮಗ ಚಂದಮಾಮ ಏನಪ್ಪ ಹಂಗಾರೆ ಅದು ಹಾಂ
ಅವ್ರ ಡ್ಯಾಡಿಗೆ ಯಪ್ ಅಯ್ಯ ಶೌರ್ಯನ ಅಲ್ಲೇ ಬೆಂಗಳೂರಾಗ ಬಿಟ್ಟು ಬಂದೀವಿ. ಬಿಟ್ಟು ಬಂದೀವ ನಾವು ಅಲ್ಲೇ. ಹಾಂ ಮತ್ತೆ ಹೆಂಗೆ ಮಾಡ್ದಿನ ಅಪ್ಪಪ್ಪ ಸೈಲೆಂಟ್ ಅದು ಯಾಕ ನಾನು ಕಾಲು ಸಾಕತ್ತು ಕಾಲು ಸಾಕತ್ತಿದ್ದ ಅವಂಗ್ರಿ ಪಪ್ಪ ಹೆಂಗೆ ಮಾಡ್ದಿನ ಗಾಡಿನಾಗ ಕರ್ಕೊಂಡ್ರು ಬಾ ತಾನ ಗಾಡಿನಾಗ ಎಲ್ಲಿ ಕುಣಿಸ್ತಾರ ಪೆಟ್ರೋಲ್ ಟ್ಯಾಂಕ್ ಬಂದ ಸುರೇನ್ ಕುಣಿಸ್ತಾನತ್ತ. ಹಾಂ ರೀ ಪಪ್ಪ ನೀ ಇಲ್ಲಿ ಕುಂಡ್ರ ನೀ ಹಿಂದ ದೊಡ್ಡ ರೂಪಾಯಿ ಕೊಡ್ತಾನ ಅದ್ರ ಹಿಂದ ದೊಡ್ಡ ನಿಮಗೆ ಕೊಡ್ತಾನ ಮತ್ತೆ ಲಗೇಜ್ ಅಲ್ಲಿ ಇಡೋಣ ಅಂದ್ರೆ ಗಪ್ಪ ಮತ್ತೆ ತಮ್ಮನ ಬಂದಿಲ್ಲ. ಅಯ್ಯೋ ಬಿಟ್ಟು ಬಂದೀವ ನಾವು. ಬೇಕಾ ಬೇಡ ತಮ್ಮ ಬಂದು ನೋಡಲ್ಲಿ ಹೊರಗೆ ತಮ್ಮ. ಆ ಕಂಡನ